ಟೇಸ್ಟ್ ವೈಸ್ ಯಾವ ಥರ ಇದೆ ನಿಮಗೆ? ಮಸ್ತಾಗಿದೆ. ಕೆಲವೊಬ್ಬೊಬ್ರು ಅಂಗಡಿ ನೋಡ್ಬಿಟ್ಟು ತುಂಬ ಚಿಕ್ಕ ಅಂಗಡಿ ಅಂದ್ಬಿಟ್ಟು ಹೈಜೀನಾಗಿರಲ್ಲ, ಚೆನ್ನಾಗಿರಲ್ಲ ಅನ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ಯಾಂಗ್ಳೂರ್ ಬ್ಯೂಟಿನೇ ಅದು. ರೋಡ್ ಸೈಡ್ ಫುಡ್ ಇದೆಯಲ್ಲ, ಅದು ಟೇಸ್ಟ್ ಎಲ್ಲೂ ಬರಲ್ಲ. Want plain dosa, then he makes amazing plain dosa. Most of the times I eat plain dosa only, but sometimes if I have to go for something fulfilling, then I go for his noodles, paneer dosa. ಮತ್ತೆ ಮತ್ತೆ ಬರ್ತಾನೆ ಇರ್ಬೇಕಂತ. ಸೊ ಒಂದ್ಸಲ ತಿಂದರೆ ನಿಮಗೆ ಒನ್ ಮೋರ್ ಅಂತ. ಸೊ ಸ್ಟ್ರೀಟ್ ಫುಡ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್. ನಿಮಗೆ ಹೇಗೆ ಇಷ್ಟ ಆಗುತ್ತೆ, ನಾನು ರೆಕಮೆಂಡ್ ಮಾಡಲ್ಲ. ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಮೀಡಿಯಾನ ಮೊದಲನೇ ಸರಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನಮ್ಮ ಮೊದಲನೇ ವಿಡಿಯೋನ ನೋಡೋಣ. ಸರ್, ನಿಮ್ಮ ಸ್ವಂತ ಊರು ಯಾವುದು? ನಮ್ಮದು ರಾಮನಗರ ಅಂತ ಸ್ವಂತ ಊರು. ನಾವು ಹುಟ್ಟಿ ಬೆಳೆದಿರಲ್ಲ, ಎಲ್ಲ ಬ್ಯಾಂಗ್ಳೂರೇ. ನಮ್ಮ ತಂದೆಯವ್ರು ಬಂದು ಪೊಲೀಸು. ಅವ್ರ ಕಡೆಯಿಂದ ನಮಗೆ ಸಪೋರ್ಟು ಫುಲ್ ಆಗಿದೆ. ಅವರಿಂದ ನಾವು ಇಲ್ಲಿ ಗಂಟ ಬಂದಿರೋದು. ಈ ಅಂಗಡಿ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ಅಂದ್ಕೊಂಡಿದ್ದು? ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? SLC ಫೇಲ್ ಆಗಿದ್ದು. SLC ಫೇಲ್ ಆಗಿದೆ. ನಮ್ಮ ಅಪ್ಪ ಈ ಕೆಲಸಕ್ಕೆ ಹಾಕಿದ್ದು. ಅವರು SLC ಫೇಲ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡಿದ್ದೀರಾ? ಈ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಎಷ್ಟು ವರ್ಷದಿಂದ ವಿಡಿಯೋ ಮಾಡ್ತಾ ಇದ್ದೀರಾ? ಅಂದರೆ ನಮ್ಮದು 8 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಯಾವ ಏರಿಯಾದಲ್ಲೆಲ್ಲ ಮಾಡಿದ್ದೀರಾ ಮೊದಲೆಲ್ಲ ನೀವು? HSR ಅಲ್ಲಿ ಇತ್ತು. HSR ಬಿಟ್ಟು ನೆಕ್ಸ್ಟ್ ಇಲ್ಲೇ HSR ಫುಡ್ ಸ್ಟ್ರೀಟಲ್ಲೆಲ್ಲ ಮಾಡಿದ್ದೆ. ಎಷ್ಟು ಹತ್ರ ನಿಮ್ಮ ಬ್ರಾಂಚ್ಗಳಿದ್ದಾವೆ? ಅಂದರೆ ಇವಾಗ ಸದ್ಯಕ್ಕಿರೋದೇ ಒಂದು. ಇದೊಂದು ಬ್ರಾಂಚ್. ನಿಮ್ಮ ಹತ್ರ ಏನೇನು ವೆರೈಟಿ ಸಿಗುತ್ತೆ? ಏನು ದೋಸೆ? ಹತ್ರ ಪನ್ನೀರ್ ಇದೆ, ಕಾರ್ನ್ ಇದೆ, ಮಶ್ರೂಮ್ ಇದೆ, ಬೇಬಿ ಕಾರ್ನ್ ಇದೆ, ಆಮೇಲೆ ಕೊಲ್ಲಾಪುರ್ ಇದೆ, ಪಿಜ್ಜಾ ಡೋಸಾ ಇದೆ. ಎಲ್ಲ 99 ವೆರೈಟೀಸ್ ಟೈಪ್ಸ್ ಥರ ಇದೆ. ಜನಗಳದ್ದು ಇಲ್ಲಿ ಹೊಸ್ದಾಗಿ ಬಂದು ನೀವು ಓಪನ್ ಮಾಡಿದ್ದೀರಲ್ವಾ? ಎಷ್ಟು ದಿನ ಆಯಿತು? ಇಲ್ಲಿ ಬಂದು 8 ತಿಂಗಳಾಯ್ತು. ಇಲ್ಲಿ ಬಂದು 8 ತಿಂಗಳಿಂದ ಬಂದಿದ್ದೀರಾ. ರೆಸ್ಪಾನ್ಸ್ ಯಾವ ಥರ ಇದೆ ಜನಗಳಿಂದ? ಚೆನ್ನಾಗಿದೆ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅವ್ರ ಕಡೆಯಿಂದೆಲ್ಲ. ಆ ಥರ ಏನು ತೊಂದರೆ ಇಲ್ಲ. ಏನಾದ್ರು ಅವ್ರ ಕಡೆಯಿಂದ ಏನಾದ್ರು ಅಂದರೆ ನಮ್ಮ ಕಡೆನೇ ಪ್ರಾಬ್ಲಮ್ ಬಂತು ಅಂದರೆ ನಾವು ಬೇಕಾದ್ರೆ ಇದು ಮಾಡ್ಕೊತೀವಿ. ಏನೇ ಚೇಂಜಸ್ ಇದ್ರು ಅದನ್ನು ನೀವು ತಗೊಂಡು ಇದು ಮಾಡ್ಕೊತೀವಿ. ಏನಕ್ಕೆ ಚೇಂಜ್? Hello. Hi. ಮ್ಯಾಮ್, ಯುವರ್ ನೇಮ್? My name is Riddhi Siddhi. ಯುವರ್ ಫ್ಯಾಮ್? Mumbai. Same. ಸೊ ವಾಟ್ ಅಬೌಟ್ 99 dosa? Yeah, I like the dosa he makes. We are regular here. How long? How long? I think he has been here since 3 months. Yeah. And we are regular here. We eat dosa, his dosa every day. Legit every day. Legit every day. What is the most favorite one? He makes amazing noodles, corn dosa. And if you want plain dosa, then he makes amazing plain dosa. Most of the times I eat plain dosa only, but sometimes if I have to go for something fulfilling, then I go for his noodles, paneer dosa and noodles, corn dosa. Ma'am, what was your favorite? Shezwan dosa. This is my signature dosa ever. Yeah, Shezwan dosa. Yeah. How is your rating for that one? Huh? Rating? About rating like 10 on 10. 10. 10 on 10. 15 on 10. 15 on 10. It's very good. Actually, you should come and try. Taste wise? Taste wise, it's really nice. I'm telling you. Okay. What you are telling about our fans and viewers? Please come here. This shop is located in Jayanagar 9th block near Central Mall. So you can come here, have dosa. That's all. It's very nice. I like it. It's very nice. ವಸೀಮ್. Saima. Arfa. ಸೊ ಯಾವ ಏರಿಯಿಂದ ಬರ್ತಾ ಇದ್ದೀರಾ ಸರ್ ನೀವು? ಸೊ ಯಾವಾಗಿಂದ ಬರ್ತಾ ಇದ್ದೀರಾ? ಏನು ಇಷ್ಟ ನಿಮಗೆ ಇಲ್ಲಿ ತಿನ್ನೋದಕ್ಕೆ? ಜಾಯಿಂಟಿಗೆ ಆಲ್ಮೋಸ್ಟ್ 3-4 ಇಯರ್ಸಿಂದ ಬರ್ತೀನಿ. ದೋಸಾಸ್ ವೆರೈಟೀಸ್ ಚೆನ್ನಾಗಿ ಸಿಗುತ್ತೆ. ಸೊ ನಾರ್ಮಲಿ ಸ್ವೀಟ್ ಕಾರ್ನ್ ದೋಸಾ ಇಲ್ಲಾಂದರೆ ಕೊಲ್ಲಾಪುರ ದೋಸಾ ಮ್ಯಾಕ್ಸಿಮಮ್. ನಿಮಗೆ ಯಾವ್ದು ಇಷ್ಟ ಆಗುತ್ತೆ? Sweet corn dosa. Paneer dosa. ಸೊ ರೇಟಿಂಗ್ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್ ಇದಕ್ಕೆ? ಒಂದು 1 to 10ಗೆ ರೇಟ್ ಕೊಡ್ತೀರಾ ಅಂದರೆ ಎಷ್ಟು ಕೊಡ್ತೀರಾ? 10 ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಪ್ಲಸ್ ಪ್ರೈಸು ಅಫೋರ್ಡೆಬಲ್ ಆಗಿದೆ. ಸೊ ಇಲ್ಲಿ ಯಾಕಂದರೆ ಇಲ್ಲಿ ಇರೋ ಎಲ್ಲ ಸ್ಟ್ರೀಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮೋಮೋಸ್ ಇರಲಿ, ಇವತ್ತೆಲ್ಲ ಅವ್ರ ಮೋಮೋಸ್ ಅದು ಪ್ಲಸ್ ಚಿಕನ್ ಮೋಮೋಸ್ ಸೊ ರೆಗ್ಯುಲರ್ ನಾವು ಬರ್ತಾ ಇರ್ತೀವಿ. ಸೊ ಇಲ್ಲಿ ಕೆಲವೊಬ್ಬೊಬ್ರು ಅಂಗಡಿ ನೋಡ್ಬಿಟ್ಟು ತುಂಬ ಚಿಕ್ಕ ಅಂಗಡಿ ಅಂದ್ಬಿಟ್ಟು ಹೈಜೀನಾಗಿರಲ್ಲ, ಚೆನ್ನಾಗಿರಲ್ಲ ಅನ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ಯಾಂಗ್ಳೂರ್ ಬ್ಯೂಟಿನೇ ಅದು. ರೋಡ್ ಸೈಡ್ ಫುಡ್ ಇದೆಯಲ್ಲ, ಅದು ಟೇಸ್ಟ್ ಎಲ್ಲೂ ಬರಲ್ಲ. ಸೊ ನೀವು ಎಲ್ಲೇ ರೋಡ್ ಸೈಡ್ ಫುಡ್ ಟೇಸ್ಟ್ ಮಾಡಿ, ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ. ನನಗೆ
ಮನೆಯಿಂದ ಹತ್ರ ಇದೆ, ನಾವು ರೆಗ್ಯುಲರ್ ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿರುತ್ತೆ. ಸ್ಟ್ರೀಟ್ ಫುಡ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟನೇ. ಸೊ ಬಂದು ಟ್ರೈ ಮಾಡ್ಬೋದು. ಅದೊಂದು ತುಂಬಾ ಖುಷಿ. ಕೆಲವೊಬ್ಬರು ಬರೀ ಪಿಜ್ಜಾ ಬರ್ಗರ್ ಅಂತ ಹೇಳ್ಬಿಟ್ಟು ಐಫೈ ಅಲ್ಲೇ ನಮಗೆ ಮಾಲ್ಗಳಿಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಬಟ್ ನೀವು ಇಲ್ಲಿ ಈ ತರ ಫುಟ್ಪಾತ್ ಮೇಲೆ ಬಂದ್ಬಿಟ್ಟು ಈ ತರ ಅಂಗಡಿನ ಇಷ್ಟಪಟ್ಟು ತಿಂತಾ ಇದ್ರಲ್ಲ, ಸೊ ವೈಬ್ಸೇ ಟೇಸ್ಟ್ ಬೇರೆ ಇರುತ್ತೆ. ಇಲ್ಲಿ ನಿಂತ್ಕೊಂಡು ತಿನ್ನೋದು, ಅಟ್ಮಾಸ್ಫಿಯರ್, ವೈಬ್ಸ್ ಎಲ್ಲ ಚೆನ್ನಾಗಿರುತ್ತೆ. ಯಾವಾಗಿಂದ ಬರ್ತಾ ಇದ್ದೀರಾ? ಲೈಕ್ 3 years ಇಂದ ಎವ್ರಿ ವೀಕೆಂಡ್ ಆರ್ ಮಂತ್ಲಿ ಟ್ವೈಸ್ ಆದರೂ ಬರ್ತೀವಿ. ಸೊ ಜಯನಗರ್ ಹತ್ರನೇ ಅಲ್ವಾ ತಿಲಕ್ ನಗರ್. ಸೊ ಬಂದು ಥ್ಯಾಂಕ್ ಯು. Is dosa, 99 dosa. That is like one of my favorite dishes. Like dosa, my personal favorite is like masala dosa. So you guys should come and try. Like there are 99 varieties, and again I would again talk about the consistency and the quality. And the bonus part is that they have 99 varieties. So definitely you guys should try. He's a very nice guy, Harish. So he's a very humble guy. So you guys should like it. So for me personally, like for many days, it's been kind of a dinner. So if I don't want to cook there, I just come here and have my dinner. So yeah, definitely you guys should come and try. ಮೇಡಮ್ ನಿಮ್ಮ ಹೆಸರು? ರಾಜೇಶ್ವರಿ. ಮೇಡಮ್ ನಿಮ್ಮ ಹೆಸರು? ಕಾವ್ಯ. ಕಾವ್ಯ ಅಂತ. ಮೇಡಮ್ ನಿಮ್ಮ ಯಾವ ಊರು? ಶಿರ್ಸಿ. ಮೇಡಮ್ ನಿಮ್ಮ ಊರು? ನಮ್ದು ಮೈಸೂರು ಹತ್ರ ನಂಜನಗೂಡು. ಓಕೆ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಎಷ್ಟು ದಿನ ಆಯ್ತು? 1.5 year. ನೀವು? ನಾನು 5 years ಆಯಿತು. ಆದರೆ ಇಲ್ಲಿ ಜಯನಗರ್ ಬಂದರೆ 1 year ಆಯಿತು. ಓಕೆ. ನೀವು ಯಾವ ಏರಿಯಾದಲ್ಲಿ ಇರೋದು? ಜಯನಗರ? ಜಯನಗರ. ಓಕೆ. ನೀವು ಈ ಫುಡ್ಡು ಯಾವಾಗ ಇಷ್ಟಪಟ್ರಿ, ಯಾವಾಗಿಂದ ಬರ್ತಾ ಇದ್ದೀರಾ? ಇಷ್ಟಪಡೋಕೆ ಸುಮಾರು ಮಂತ್ಸ್ ಆಯಿತು. ನಮ್ಮ ಪಿ ಜಿ ಇರೋದಿಲ್ಲ ಬ್ಯಾಕ್ ಸೈಡಲ್ಲಿ. ಓಕೆ. ನನ್ನ ಫ್ರೆಂಡ್ ಇಲ್ಲಿ ಆಗಾಗ ತಿರ್ಗಾಡಕ್ ಬಂದಾಗ ನೋಡ್ತಿರ್ತಿದ್ವಿ. ಚಿಕನ್ ಅಂದ್ರೆ ಫೇವ್ರೇಟ್ ಅಲ್ವಾ, ಅದಕ್ಕೆ ಆಗಾಗ ಬಂದು ತಿನ್ಕೊಂಡು ಹೋಗ್ತಾ ಇರ್ತಿದ್ವಿ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಗಂತೂ ತುಂಬಾ ಇಷ್ಟ. ಅವಳಿಗೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು, ಮುಗಿತಾಳೆ ಇಲ್ಲಂದ್ರೆ. ಓಕೆ. ಏನು ಫ್ಲೇವರ್ ಇಷ್ಟ ಆಗುತ್ತೆ ಮೇಡಮ್? ಇಲ್ಲಿ ಬಂದಾಗ ಯಾವಾಗಲೂ ರೆಗ್ಯುಲರ್ ಆಗಿ ಯಾವಾಗ ಏನು ಫ್ಲೇವರ್ ತಿಂತಾರೆ ನೀವು? ನಾವು ಆ್ಯಕ್ಚುಲಿ ಮಿಕ್ಸ್ ತೊಗೊತಿದ್ವಿ, ಬಟ್ ಇವತ್ತು ಆಪ್ಷನ್ಸ್ ಇಲ್ಲ ಅಂತ ಬರೀ ಗ್ರೀನ್ ಮಾತ್ರ ಇರೋದು. ಅದಕ್ಕೆ ಇದನ್ನೇ ತಿಂತಾ ಇರೋದು ಈಗ. ಓಕೆ. ಟೇಸ್ಟ್ ವೈಸ್ ಯಾವ ಥರ ಇದೆ ನಿಮಗೆ? ಮಸ್ತಾಗಿದೆ. ಓಕೆ. ತುಂಬಾ ಚೆನ್ನಾಗಿದೆ. ತುಂಬ ಇಲ್ಲಿ ಬಂದು ನೀವು ಅಲ್ಲಿಂದ ಬಂದ್ಬಿಟ್ಟು ತಿಂದೋಗ್ತಿರಲ್ಲ, ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ? ಸಿಗತ್ತೆ 100 rupees ಇಷ್ಟೆಲ್ಲ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಸಿಗದೆ ಇರತ್ತಾ? ತಿಂತಾ ಇರ್ತೀವಿ, ಅದಕ್ಕೇನಂತೆ. ಎಲ್ಲೆಲ್ಲ ಹೋಗಿ ತಿನ್ನೋ ಬದಲು ಇಲ್ಲ ನಿಯರ್ ಆಗಿ ಪಾಪ ಅವರಿಗೂ ಸ್ವಲ್ಪ ವ್ಯಾಪಾರ ಆಗತ್ತೆ, ನಮಗೂ ಹೊಟ್ಟೆ ತುಂಬ್ದಂಗೆ ಆಗತ್ತಲ್ವಾ. ಓಕೆ ಮೇಡಮ್, ತುಂಬ ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ವಿಶಾಲ್ ಅಂತ, ಸರ್ ಯಾವ ಏರಿಯಾ ಸರ್? ಜಯನಗರ್ 9 block ಇಂದ. ಸೊ ಹೇಗಿದೆ ಟೇಸ್ಟು? ಟೇಸ್ಟ್ ತುಂಬ ಚೆನ್ನಾಗಿದೆ. ಆಯಿಲ್ ಕಮ್ಮಿ ಯೂಸ್ ಮಾಡ್ತಾರೆ. ಸ್ಪೈಸಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಟೇಸ್ಟ್. ಸೊ ನೀವು ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ಒಂದು 2 months ಇಂದ ಬರ್ತಾ ಇದೀವಿ. ವೀಕ್ಲಿ ಥ್ರೈಸ್ ಬರ್ತೀವಿ. ಓಕೆ. ಪ್ರೈಸ್ಗೆ ಕೊಟ್ಟರೆ, ಸೊ ಅಂದರೆ ರೇಟಿಂಗ್ ಕೊಡೋದಾರ ನೀವು ಒಂದು 10ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ? 8.5, 9 9 ಕೊಡ್ತಾ ಇದ್ದೀರಾ. ಸೊ ಹಾಗಾದರೆ ಬೆಟರ್ ಇದೆ, ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿದೆ. ಸೊ ಅವ್ರು ಇಟ್ಟಿರೋ ಪ್ರೈಸ್ಗೆ ಏನು ವರ್ತ್ ಇದೆಯಾ ನೀವು ತಿಂತಾ ಇರೋದು? ಮಸಾಲ ಚೆನ್ನಾಗಿದೆ, ಜಾಸ್ತಿ ಆಯಿಲ್ ಇಲ್ಲ. ಸೊ ಏನು ಐಟಮ್ ಇಷ್ಟ ನಿಮಗೆ ಇದರಲ್ಲಿ? ಸ್ಪೈಸಿ ಚಿಕನ್. ಸ್ಪೈಸಿ ಚಿಕನ್ ತುಂಬ ಇಷ್ಟನಾ ಅದು? ಚೆನ್ನಾಗಿರುತ್ತೆ. ಸೊ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತಾರೆ? ಎಲ್ಲರಾಗುತ್ತೆ. ನಿಮ್ಮ ನೇಮ? ನಿವೇದಿತಾ. ದಿಯಾ. ಉಲ್ಲಾಸ್. ಸರ್ ಎಲ್ಲಿಂದ ಬರ್ತಾ ಇರೋದು ಬ್ಯಾಂಗ್ಳೂರ್? JP ನಗರ್, ಡಾಲರ್ಸ್ ಕಾಲೇಜ್. ಸೊ ಯಾವಾಗಿಂದ ಬರ್ತಾ ಇದ್ದೀರಾ ಮೇಡಮ್? ಈಸಿ 1.5 months. ನಾವು ಅಷ್ಟೇ. ಸೊ ಟೇಸ್ಟ್ ವೈಸು ನಿಮಗೆ ಏನು ಅನ್ನಿಸ್ತಾ ಇದೆ? ಸೊ ಯಾವಾಗ ಬಂದಿದ್ರು, ನಾನು ಇವಾಗ ಫಸ್ಟ್ ಟೈಮ್ ಇವ್ರು ಚೆನ್ನಾಗಿದೆ ಅಂತ ಹೇಳಿ ನಾನು ಕರ್ಕೊಂಡ್ಬಂದಿದ್ದೆ. ಸೊ ನೀವು ಅವರು ರಿವ್ಯೂ ನೋಡ್ಬಿಟ್ಟು ನೀವು ಬಂದಿದ್ದೀರಾ? ಹಾಂ. ಸೊ ಓಕೆ. 1 more ಕಸ್ಟಮರ್ ಅವ್ರಿಗೆ ಆ್ಯಡ್ ಆನ್ ಆಗಿದ್ದಾರೆ ನಿಮ್ಮ ಕಡೆಯಿಂದ. ಸೊ ಓಕೆ. ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? I think ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ. Like an easy try back to back. Yeah, it just keeps calling you back to back. ಮತ್ತೆ ಬರ್ತಾನೆ ಇರ್ಬೇಕಂತ. ಸೊ ಒಂದ್ಸಲ ತಿಂದರೆ ನಿಮಗೆ ಒನ್ ಮೋರ್ ಅಂತ? Yeah, easy, yes, exactly.
ಸೊ ಇಲ್ಲಿ ಏನೇನು ಇಷ್ಟ ಆಗುತ್ತೆ ನಿಮಗೆ? ಸ್ಪೈಸಿ ಸ್ಪೈಸಿ ಎರಡು ಫ್ಲೇವರ್ ಇದೆ, ಸ್ಪೈಸಿ ಮತ್ತೆ ಹರಿಯಾಲಿ. ಫ್ಲೇವರ್ ನಿಮಗೆ ಇಷ್ಟ ಆಗುತ್ತೆ. ಓಕೆ, ಈಗ ರೇಟಿಂಗ್ ಮಾಡ್ತೀರಾ ಅಂದರೆ 1 to 10ಗೆ ಎಷ್ಟು ರೇಟಿಂಗ್ ಮಾಡ್ತೀರಾ ಮೇಡಮ್? ಈಸಿ 10, 10 on 10. ನಾನು ಟ್ರೈ ಮಾಡ್ಬೇಕು. ಸೊ ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ, ಸೊ ಟ್ರೈ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ನಿಮಗೆ ಯಾರು ಫ್ರೆಂಡ್ಗಳು ಗೊತ್ತೋ ಅಥವಾ ನಿಮ್ಮ ಫ್ಯಾಮಿಲಿ ಕೊಲಿಗೆ ಏನು ಗೊತ್ತಿರೋ ಸೊ ಅವ್ರಿಗೂ ಕೂಡ ಹೇಳಿ. ಸೊ ವ್ಯೂವರ್ಸ್ಗೆ ನೋಡ್ತಾ ಇದ್ದೀರಲ್ಲ, ಇವ್ರನ್ನೊಬ್ಬರನ್ನ ಕರ್ಕೊಬಂದಿದ್ದೀರಾ, ಇನ್ನು ಬೇಗ ಬೇರೆಯವ್ರು ಬರ್ತೀರಿ ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? Come soon, guys. It's waiting. ಥ್ಯಾಂಕ್ ಯು. Hi guys, this is Ijaz Aslam. I'm from Jayanagar. So I'm just telling about the review about this kebab. I just came yesterday and I tasted it and it felt so good for me. I really loved it. So I just took my sister also with me here. So Bangalore Malayalis are really some അടിപൊളിയാണ്, nice ആണ്. The place is near Smart Bazaar. This entrance here. So just come taste it, and there's one more shop there with a variety of doshas and all, and doshas and both kebab. That's a really great combo. But here you will only get kebab. But try both. It's great. Yeah. ನನ್ನ ಹೆಸರು ಜಗದೀಶ್ ಅಂತ. ನಾನು ರೆಗ್ಯುಲರ್ ಕಸ್ಟಮರ್ ಇವ್ರಿಗೆ. ಓಕೆ, ಆ್ಯಂಡ್ ಟೇಸ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಟ್ರೀಟ್ ಫುಡ್ಡು ಅನ್ನೋದು ಮೇ ಬಿ ಎಸ್, ನಾನು ಫುಲ್ ಡಿನೇ ಮಾಡಲ್ಲ. ಸ್ಟ್ರೀಟ್ ಫುಡ್ಡು ತಗೋಬೇಕು ತಗೋಬಾರ್ದು ಅನ್ನೋದು ಡಿಪೆಂಡ್ಸ್ ಅಂದರೆ ಇದು ನಿಮಗೆ ಇಷ್ಟ ಆಗಿರಬೇಕು, ಹೈಜೀನ್ ನೋಡಬೇಕು, ಸರೌಂಡಿಂಗ್ ನೋಡಬೇಕು ಎಸ್ಪೆಷಲಿ, ಆಮೇಲೆ ಅವ್ರು ಹೇಗೆ ಕುಕ್ ಮಾಡ್ತಾರೆ ಏನು ಅದು ನೋಡಬೇಕು. ಇನ್ಫ್ಯಾಕ್ಟ್ ನಾನು ಒಂದು ಸತಿ ನೋಡಿ ಇಷ್ಟ ಆಗಿ ರೆಗ್ಯುಲರಾಗಿ ಬರ್ತಾಯಿದ್ದೀನಿ. ಸೊ ಸ್ಟ್ರೀಟ್ ಫುಡ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್, ನಿಮಗೆ ಹೇಗೆ ಇಷ್ಟ ಆಗುತ್ತೆ. ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಟೇಸ್ಟ್ ಇದೆಯಾ ಇಲ್ವಾ ನೀವು ಚೆಕ್ ಮಾಡಿ ಯು ಕ್ಯಾನ್ ಟೇಕ್ ಎ ಕಾಲ್, ನೀವು ಡಿಸೈಡ್ ಮಾಡ್ಬೋದು. ಬಟ್ ಫಾರ್ ಮೀ ದಿಸ್ ಇಸ್ ಗುಡ್. ಯು ಆರ್ ಮೈಂಟೈನ್ ಮಾಡ್ತಿದ್ದಾರೆ, ಟೇಸ್ಟ್ ಈಸ್ ಆಲ್ಸೋ ಗುಡ್. ರೆಗ್ಯುಲರಾಗಿ ನಾನು ಬರ್ತೀನಿ. ಥ್ಯಾಂಕ್ ಯು. Yeah, hi, myself Prince and I'm from Assam, and it's been like 9-10 months since I'm here. I'm working in an environmental service company in Whitefield, and this is where I have my evening snacks. Like, one good thing about it's like their quality, and the main thing that I look for a food is like the consistency. So one thing that I found it here is very consistent. Usually they have like right now they have 2-3 varieties, and probably in next 2 months they are going to increase more. But then again, like, first thing, quality and the consistency that I really like about here. I myself a very fan of Haryali, so that is something that I like. And he's a very nice guy. He's very approachable. So you guys can try it out. So on a basis of 10, I would rate 9.5. 0.5 I would keep it, for improvement, better improvement, more variety. That's all. ನಮಸ್ತೆ, ಹೆಸರು? ಅರ್ಪಿತಾ. ನಿಖಿಲ್. ಸೊ ಯಾವ ಊರು ಸರ್ ನಿಮ್ಮದು? ನಮ್ಮ ತುಮಕೂರು, ನಾವು ಬೆಂಗಳೂರಲ್ಲಿ ಇದ್ದಿದ್ದು. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ? ಒಂದು 2 ವರ್ಷದಿಂದ ಇದೀವಿ ಅಷ್ಟೇ. ಇಲ್ಲಿಗೆ ಯಾವಾಗಿಂದ ಬರ್ತಾ ಇದ್ದೀರಿ ಸರ್? ಇಲ್ಲಿಗೆ ಒಂದು 2-3 ಸಲ ಬಂದಿದ್ದೀನಿ. ಒಂದು 6 ತಿಂಗಳಿಂದ ಬರ್ತಾ ಇದ್ದೀನಿ. 6 ತಿಂಗಳಿಂದ ಬರ್ತಾ ಇದ್ದೀರಾ. ಸೊ ಟೇಸ್ಟ್ ವೈಸ್ ಯಾವ ಥರ ಇದೆ? ಟೇಸ್ಟ್ ತುಂಬ ಚೆನ್ನಾಗಿದೆ. ಅಂದರೆ ನಾವು ಈ ಥರ ರೋಡ್ ಸೈಡು ಇಲ್ಲಿ ಸಿಗೋದು ಕಷ್ಟ ಸ್ವಲ್ಪ. ಇಲ್ಲಿ ತುಂಬ ಚೆನ್ನಾಗಿದೆ. ಲೋಕಲ್ಲು ಮತ್ತು ಹಾಸ್ಟೆಲ್ ಫುಡ್ ಎರಡು ಮಿಕ್ಸ್ ಆದಂಗೆ, ಹೋಟೆಲ್ ಫುಡ್ ಎರಡು ಮಿಕ್ಸ್ ಆದಂಗೆ ಚೆನ್ನಾಗಿದೆ ಟೇಸ್ಟ್. ಸೊ ಪಕ್ಕ ಲೋಕಲಲ್ಲಾಗಿ ಹೇಳೋದಾದರೆ ಈ ಫುಡ್ಗೆ ಏನಂತ ಹೇಳ್ತೀರಾ? ಫುಡ್ಗೆ ಮಸ್ತಾಗಿದೆ. ಕೆಲವೊಬ್ಬರು ಹೇಳ್ತಾರೆ ಈಗ ರೋಡ್ ಸೈಡಲ್ಲಿ ಮಾಡ್ತಾರೋ ಅಂಗಡಿಗಳಿಗೆ ಹೈಜೀನ್ ಆಗಿರೋದಿಲ್ಲ, ಟೇಸ್ಟ್ ಚೆನ್ನಾಗಿ ಕೊಡೋದಿಲ್ಲ. ಸೊ ಕೆಲವರು ಹೇಳ್ತಾರೆ ಅಂದರೆ ಬರೀ KFC, ಪಿಜ್ಜಾ, ಮ್ಯಾಕ್ಡೊನಾಲ್ಡ್ಸ್ ಆ ಥರ ದೊಡ್ಡ ದೊಡ್ಡ ಅಂಗಡಿಗೆ ಹೋಗೋರಿಗೆ ಈ ಥರ ರೋಡ್ ಸೈಡ್ ಇರೋರಿಗೆ ಫುಡ್ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಿರೋದು? ನೋಡೋಗಿ ಇವಾಗ ಒಂದು ರಿಸಲ್ಟ್ ಪೇಪರ್ ಬಂದಿದೆ, ಎಲ್ಲಾದ್ರಲ್ಲೂ FSSAI ರೇಟ್ ಮಾಡಿದೆ. KFC ನೀವು ಹೇಳಿದ್ರಲ್ಲ ಎಷ್ಟೊಂದು ಇದರಲ್ಲಿ ಅಲ್ಲೇ ಹೈಜೀನ್ ಮೇಂಟೈನ್ ಮಾಡಲ್ಲ, ಇವರೇ ಆ್ಯಕ್ಚುಲಿ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡೋದು. ಮೇಡಮ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮಗೆ ಯಾವ ಥರ ಟೇಸ್ಟ್ ಇಷ್ಟ ಇದೆ? ಆಕ್ಚುಲಿ ನನಗೆ ಸ್ಟ್ರೀಟ್ ಫುಡ್ ಅಂದ್ರೆ ಇಷ್ಟ, ಅದಕ್ಕೋಸ್ಕರನೇ ಇಲ್ಲಿ ಪ್ರಿಫರ್ ಮಾಡಿದ್ದು. ಅಂದ್ರೆ ನೀವು ಹೇಳಿದ್ರಿ ಅಲ್ವಾ ಹೋಟೆಲಲ್ಲಿ ಅದೆಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಹೋಟೆಲಲ್ಲಿ ಅವರು ಹೋಟೆಲ್ ಹಿಂದೆಗಡೆ ಬ್ಯಾಕ್ ಸೈಡ್ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನಮಗೆ. ಸೊ ಅಲ್ಲಿರೋ ಫುಡ್ ತಗೊಂಬಂದ್ ಕೊಡ್ತಾರೆ, ನಾವು ಹೈಜೀನ್ ಅನ್ಕೊಂಡ್ ತಿಂತೀವಿ. ಬಟ್ ಇಲ್ಲಿ ಅವರು ನಮ್ ಕಣ್ ಎದುರುಗಡೆನೆ ಪ್ರಿಪೇರ್ ಮಾಡ್ತಾರೆ. ಸೊ ಅವ್ರನ್ನೇ ನಂಬ್ತೀವಿ ಅಂದ್ಮೇಲೆ ಇವ್ರನ್ನ ಇನ್ನೂ ನಂಬೋದಲ್ವಾ. ಸೊ ಇನ್ನೂ ಚೆನ್ನಾಗಿರುತ್ತೆ.
ನನಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ರೇಟಿಂಗ್ ಕೊಡ್ತೀರಾ ಅಂದರೆ 10 ಔಟ್ ಆಫ್ ಎಷ್ಟು ಕೊಡೋಕೆ ಇಷ್ಟ? 9.5. ಈಗ ನೋಡೋರ್ಗೆ ಸೊ ಬೇರೆ ಜನಗಳಿಗೆ ಬಂದು ತಿನ್ನಿ ಅಂತ ಹೇಳೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದ್ಸಲ ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಪ್ರತಿ ಸಲ ಬರ್ತೀವಿ. ಟೇಸ್ಟ್ ಟ್ರೈ ಮಾಡ್ಬೋದು. ಸ್ಪೈಸಿ ಇಷ್ಟಪಡೋರು ಲೈಕ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿದೆ. ಯಾವ ಟೈಮಲ್ಲಿ ಬರೋದಕ್ಕೆ ನಿಮಗೆ ಇಷ್ಟ ಆಗುತ್ತೆ ಇಲ್ಲಿ? ನೈಟ್ ಅಲ್ಲಿ ಚೆನ್ನಾಗಿರುತ್ತೆ, ಯಾಕಂದ್ರೆ ಚಿಕನ್ ನಾನ್ ವೆಜ್ ಸ್ಟ್ರೀಟ್ ಫುಡ್ ನೈಟ್ ಅಲ್ಲಿ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆ ಈಗ ವೆದರ್ ಕೂಡ ತುಂಬಾ ಚೇಂಜ್ ಆಗಿದೆ, ಮಳೆ ಬೇರೆ ಬರ್ತಾ ಸ್ವಲ್ಪ ಇದೆ. ರೈನಿ ಟೈಮಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.